14 ಏಪ್ರಿಲ್ 1944ರಂದು ಮುಂಬೈ ಬಂದರಿನ ವಿಕ್ಟೋರಿಯಾ ಡಾಕ್ನಲ್ಲಿ ಸ್ಫೋಟಕ ವಸ್ತುಗಳನ್ನು ಸಾಗಿಸುತ್ತಿದ್ದ ಎಸ್ ಸ್ಪೋರ್ಟ್ಸ್ ಎಕ್ಸ್ಟೈನ್ ಎಂಬ ಹಡಗು ಘೋರ ಅಗ್ನಿ ಅನಾಹುತಕ್ಕೆ ಒಳಗಾಗಿತ್ತು. ಆ ಬೆಂಕಿಯನ್ನು ನಂದಿಸಲು ಮುಂಬೈ ಫೈರ್ ಬ್ರಿಗೇಡ್ನ ಅಧಿಕಾರಿ ಸಿಬ್ಬಂದಿಯವರು ಕಾರ್ಯನಿರತರಾಗಿದ್ದ ಸಂದರ್ಭದಲ್ಲಿ ಹಡಗು ಸ್ಫೋಟಗೊಂಡು 66 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವೀರ ಮರಣ ಹೊಂದಿದರು. ಈ ಹುತಾತ್ಮರ ನೆನಪಿಗಾಗಿ ಏಪ್ರಿಲ್ 14ರಂದು ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಪ್ರತಿ ವರ್ಷ ಏಪ್ರಿಲ್ 14ರಿಂದ 20ರವರೆಗಿನ ಸಪ್ತಾಹವನ್ನು ದೇಶಾದ್ಯಂತ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಪ್ತಾಹದಲ್ಲಿ ಸಾರ್ವಜನಿಕರಿಗೆ ಅಗ್ನಿ ಸುರಕ್ಷತೆಯ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಅಗ್ನಿಶಾಮಕ ವಿಚಾರಗಳ ಬಗ್ಗೆ ಅಣಕು ಪ್ರದರ್ಶನಗಳನ್ನು ಆಯೋಜಿಸಲಾಗುತ್ತಿದೆ. ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಟ್ಟು 25 ಜನರಿಗೆ ಈ ವರ್ಷ 24-25 ಸಾಲಿನಲ್ಲಿ ಅವರಿಗೆ ಮೆಡಲ್ ಹಾಗೂ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿರುತ್ತಾರೆ. ಅವರ ಹೆಸರು ಈ ರೀತಿ ಇದೆ: ಶ್ರೀ ರೇವಣಸಿದ್ದಪ್ಪ ಪುಟ್ಟಿ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ಬಾಣಸ್ವಾಡಿ ಫೈರ್ ಸ್ಟೇಷನ್; ಶ್ರೀ ಎಚ್.ಎಂ. ಸಿದ್ದೇಗೌಡ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ತಣಿಕಂದ್ರ ಫೈರ್ ಸ್ಟೇಷನ್; ಶ್ರೀ ಸಣ್ಣಪ್ಪ, ಫೈರ್ ಸ್ಟೇಷನ್ ಆಫೀಸರ್, ಅಕಾಡೆಮಿ; ಶ್ರೀ ಲಕ್ಷ್ಮೀಕಾಂತ್ ಯಾದವ್, ಅಸಿಸ್ಟೆಂಟ್ ಫೈರ್ ಆಫೀಸರ್, KR ನಗರ ಫೈರ್ ಸ್ಟೇಷನ್; ಶ್ರೀ ಅಶೋಕ್, ಅಸಿಸ್ಟೆಂಟ್ ಫೈರ್ ಆಫೀಸರ್, ಅಜ್ಬಲಾಪುರ ಫೈರ್ ಸ್ಟೇಷನ್; ಶ್ರೀ ಶಿವಪ್ರಸಾದ್, ಲೀಡಿಂಗ್ ಫೈರ್ಮನ್, ಅಕಾಡೆಮಿ; ಶ್ರೀ ಸತೀಶ್, ಲೀಡಿಂಗ್ ಫೈರ್ಮನ್, ಉಡುಪಿ ಫೈರ್ ಸ್ಟೇಷನ್; ಶ್ರೀ ನಾಗರಾಜು, ಲೀಡಿಂಗ್ ಫೈರ್ಮನ್, ಮಡಿಕೇರಿ ಫೈರ್ ಸ್ಟೇಷನ್; ಶ್ರೀ R.S. ಶಂಕರ್, ಲೀಡಿಂಗ್ ಫೈರ್ಮನ್, ದೈಲ್ ಸರ್ಕಲ್ ಫೈರ್ ಸ್ಟೇಷನ್; ಶ್ರೀ ಆಂಜನೇಯ, ಲೀಡಿಂಗ್ ಫೈರ್ಮನ್, ಹರಿಹರ ಫೈರ್ ಸ್ಟೇಷನ್; ಶ್ರೀ ಮಧುಸೂದನ್, ಲೀಡಿಂಗ್ ಫೈರ್ಮನ್, SCR ಯೂನಿಟ್, ಅಕಾಡೆಮಿ; ಶ್ರೀ ನರಸಿಂಹಮೂರ್ತಿ, ಲೀಡಿಂಗ್ ಫೈರ್ಮನ್, ಬಾಣಸ್ವಾಡಿ ಫೈರ್ ಸ್ಟೇಷನ್; ಶ್ರೀ ಮಾರುತಿ, ಲೀಡಿಂಗ್ ಫೈರ್ಮನ್, ಕುಂದಗೋಳ ಫೈರ್ ಸ್ಟೇಷನ್. ದೇಶಾದ್ಯಂತ ಸಪ್ತಾಹದ ಮೊದಲ ದಿನವಾದ ಏಪ್ರಿಲ್ 14ರಂದು ಸಾರ್ವಜನಿಕರ ಪ್ರಾಣ ಮತ್ತು ಆಸ್ತಿ ರಕ್ಷಣಾ ಕಾರ್ಯದಲ್ಲಿ ತಮ್ಮ ಪ್ರಾಣವನ್ನ ಬಲಿಗೈದು ಅಮರರಾದ ವೀರ ಅಗ್ನಿಶಾಮಕರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗುತ್ತಿದೆ. ಹೀಗಾಗಿ RA ಮುನ್ಕರ್ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಕಾಡೆಮಿ, ಬನ್ನರ್ಘಟ್ಟ ರಸ್ತೆ, ಬೆಂಗಳೂರಿನಲ್ಲಿ ಹುತಾತ್ಮರ ಸ್ಮರಣಾರ್ಥ ಕವಾಯತು ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಆಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಭಾಷಣ, ಮುಖ್ಯ ಅತಿಥಿಗಳಿಂದ ಭಾಷಣ, ಹುತಾತ್ಮರ ಹೆಸರುಗಳ ಪಠಣ, 2025ನೇ ಸಾಲಿನ ಧ್ವಜ ದಿನಾಚರಣೆಯ ಪ್ರಯುಕ್ತ ಧ್ವಜಗಳ ವಿತರಣೆ ಕಾರ್ಯಕ್ರಮಗಳು ನೆರವೇರಿದವು.